ಸುಮತಿಭಿರನುಮೇಜಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮಾಂನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೆಡಮು ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಜಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಈ ಹಿಂದಿನ ಸಂಚಿಕೆಯಲ್ಲಿ ನಾವೆಲ್ಲ ವಾದಿರಾಜಗುರು ಸಾರ್ವಭೌಮರ ನೆನವೆನನುದಿನ ಅನ್ನುವ ಕೃತಿಯ 2 ಪದ್ಯಗಳ ಚಿಂತನೆಯನ್ನು ಮಾಡಿದ್ದೀವಿ. ಇದೀಗ 3ನೆಯ ಪದ್ಯದ ಗಾಯನ ಹಾಗೂ ವ್ಯಾಖ್ಯಾನ ನಡೀಲಿಕ್ಕಿದೆ. ಇಲ್ಲಿಯವರೆಗೆ ನಾವು ಕಾಳಿಂಗಮರ್ದನ ಪ್ರಸಂಗದವರೆಗೆ ಕೃಷ್ಣಾವತಾರದಿಂದ ಆರಂಭಿಸಿಕೊಂಡು ಕೇಳಿದ್ದೀವಿ. ಇನ್ನು ಮುಂದೆ ವಾದಿರಾಜರ ದೃಷ್ಟಿಯಲ್ಲಿ ಯಾವ ಯಾವ ಪ್ರಸಂಗಗಳು ಬಂದಿದೆ ಅನ್ನೋದನ್ನು ಈಗ 3ನೇ ಪದ್ಯದ ಮುಖಾಂತರ ನಾವು ಆಲಿಸೋಣ. ಈಗ 3ನೇ ಪದ್ಯದ ಗಾಯನ. ನೆನೆವೆನನುದಿನ ನೀಲ ನೀರದ ವರ್ಣನ ಗುಣರನ್ನನ ಮುನಿಜನ ಪ್ರಿಯ ಮುದ್ದೂಡುಪಿಯ ರಂಗನಾದಯ ಪಾಂಗನ ನೆನೆವೆನನುದಿನ ನೀಲ ನೀರದ ವರ್ಣನ ಗುಣರನ್ನನ ಶೈಲವನು ಅಹಿಶಯನ ಬೆರಳಲಿ ಆಂತನ ಬಲವಂತನ ಸೋಳ ಸಾಸಿರ ಬಾಲೆಯರ ಕರ ಪಿಡಿದನ ಸುಧೆಗುಡಿದನ ಬಾಲೆ ಬಾಮೆಯರೊಡನೆ ಜಲ ಕ್ರೀಡೆ ಗಿಳಿದನ ಅಲ್ಲಿ ನಲಿದನ ಲೀಲೆಯಲಿ ಲಲನೆಯರಿಗೆ ಇಷ್ಟವ ಕೊಟ್ಟನ ಸಂತುಷ್ಟನ ನೆನೆವೆನನುದಿನ ನೀಲ ನೀರದ ವರ್ಣನ ಗುಣರನ್ನನ ಮುನಿಜನ ಪ್ರಿಯ ಮುದ್ದೂಡುಪಿಯ ರಂಗನ ದಯಪಾಂಗನ ನೆನೆವೆನನುದಿನ ನೀಲ ನೀರದ ವರ್ಣನ ಗುಣರನ್ನನ. ಈಗ ತಾನೇ ನಾವು ವಾದಿರಾಜರ 3ನೆಯ ಪದ್ಯವನ್ನು ಕೇಳಿದ್ವಿ. ಸೊಗಸಾದ ಪದ್ಯ. ಶುರು ಮಾಡ್ತಾನೆ ಒಂದು ಅತ್ಯದ್ಭುತ ಪ್ರಸಂಗವನ್ನು ವಾದಿರಾಜರು ಉಲ್ಲೇಖ ಮಾಡಿದ್ದಾರೆ. ಶೈಲವನು ಅಹಿಶಯನ ಬೆರಳಲಿ ಅಂತ. ಪರಮಾತ್ಮ ತನ್ನ ಒಂದೊಂದು ಅಂಗಗಳಿಂದಲೂ ಕೂಡ ದೊಡ್ಡ ದೊಡ್ಡ ಮಹಿಮೆಯನ್ನು ತೋರಿಸಿದ್ದಾನೆ. ಶಕಟಾಸುರನ ಪ್ರಸಂಗದಲ್ಲಿ ನಾವು ನೋಡಿದ್ವಿ, ಅವನ ಪುಟ್ಟ ಪಾದ, ಚಿಕ್ಕ ಮಗು ಪುಟ್ಟ ಪಾದದಿಂದ ತಾನು ಏನು ಮಾಡ್ದ ಅನ್ನೋದನ್ನು ನಮಗೆಲ್ಲರಿಗೂ ತೋರಿಸಿದ್ದಾನೆ. ಪುಡಿ ಪುಡಿ ಆಗೋಯ್ತು. ಇನ್ನು ಒಂದು ಬೆರಳಲ್ಲಿ ತಾನು ಇಡೀ ಗೋವರ್ಧನ ಪರ್ವತವನ್ನು ಎತ್ತಿದ ಅನ್ನೋ ವಿಷಯವನ್ನು ಇಲ್ಲಿ ವಾದಿರಾಜರು ಸೂಚನೆ ಮಾಡುತ್ತಾರೆ. ಎಷ್ಟೋ ಜನರಿಗೆ ಗೊಂದಲ, ಅವನು ಬಲಗೈನಲ್ಲಿ ಎತ್ತದ್ನೋ ಗೋವರ್ಧನ ಪರ್ವತವನ್ನು ಎಡಗೈನಲ್ಲಿ ಎತ್ತದ್ನೋ ಅಂತ. ಅದಕ್ಕೆ ಒಬ್ಬರಂದರು, ಅವನ ಎಡಗೈಯೂ ಒಂದೇ ಬಲಗೈಯೂ ಒಂದೇ, ಶಕ್ತಿಯೆಲ್ಲ ಒಂದೇ. ಸರಿ, ಬೆರಳು ಬೇರೆ ಕೈ ಬೇರೆ ಅಲ್ವಾ? 5 ಬೆರಳು ಸೇರಿಕೊಂಡು ಒಂದು ಎತ್ತಬೋದು. ಆದರೆ ಒಂದೇ ಬೆರಳಲ್ಲಿ ಎತ್ತೋದು ಅಂದರೆ ಅದೂ ಒಂದೇ. ಭಗವಂತನ ಯಾವುದೇ ಅಂಗಾಂಗಗಳಿಗೆ ಚೂರೂ ಭೇದ ಒಪ್ಪೋ ಹಾಗೆ ಇಲ್ಲ, ಚೂರು ವ್ಯತ್ಯಾಸನೇ ಇಲ್ಲ. ಆಶ್ಚರ್ಯ ಏನು ಗೊತ್ತಾ? ಕೃಷ್ಣ ತಾನು ಆ ಮೂಲರೂಪಿ ನಾರಾಯಣನ ಒಂದು ಕೂದಲಿನ ಅವತಾರ ಅಷ್ಟೇ, ಒಂದು ಕೂದಲಿನ ಅವತಾರ ಕೃಷ್ಣ.
ಅಂಥ ಕೂದಲಿನ ಅವತಾರವಾದ ಕೃಷ್ಣ ತನ್ನ ಒಂದು ಬೆರಳಲ್ಲಿ ಗೋವರ್ಧನ ಪರ್ವತವನ್ನು ಎತ್ತಿದ್ದಾನೆ ಅಂದರೆ ಇದರಲ್ಲಿ ಆಶ್ಚರ್ಯ ಏನು ಪಡೆಯೋದು? ಯಾವುದೇ ರೀತಿಯ ಆಶ್ಚರ್ಯವನ್ನು ಪಡುವಂಥ ಅಗತ್ಯವೇ ಇಲ್ಲ. ಎಲ್ಲ ಪರಿಪೂರ್ಣ ಅನ್ನುವ ಅನುಸಂಧಾನ ನಮಗಿರಬೇಕು. ಇಂಥ ಪ್ರಸಂಗವನ್ನು ವಾದಿರಾಜರು ಮೊದಲಿಗೆ ನೆನಪಿಸ್ಕೊಳ್ತಾ, ನಮ್ಮ ಜೀವನವನ್ನು ಪರಮಾತ್ಮ ನಿನ್ನ ಕೈಗೆ ಹಾಕಿದ್ದೀವಿ, ನಿನ್ನ ಕೈಯಿಂದ ನಮ್ಮನ್ನು ಉದ್ಧರಿಸು, ನಿನ್ನ ಬೆರಳಿನಿಂದ ನಮ್ಮನ್ನು ಮೇಲಕ್ಕೆ ಎತ್ತಿ ಹಿಡಿ ಅಂತ ನಾವು ಇಷ್ಟೇ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಇನ್ನು ಮುಂದೆ ಬಲವಂತನ ಅಂತ ವರ್ಣನೆ ಮಾಡಿದ್ದಾರೆ. ಅತಿ ಬಲಶಾಲಿ ಪರಮಾತ್ಮ, ಎಲ್ಲವನ್ನು ತನ್ನ ಒಳಗಡೆ ಇಟ್ಕೊಂಡಿರುವಂಥ ಬಲ ಹೊರಗಡೆ ಪ್ರಕಟವನ್ನು ಚೂರೇ ಮಾಡ್ತಾನೆ. ಪೂರ್ಣ ಬಲ ಪ್ರಕಟ ಮಾಡಿದರೆ ನೋಡಲಿಕ್ಕೂ ಕಷ್ಟ, ಅಷ್ಟು ಪ್ರಬಲಶಾಲಿಯಾದವನು ಶ್ರೀಕೃಷ್ಣ. ಇನ್ನು ಮುಂದೆ ಸೋಳಸಾಸಿರ ಬಾಲೆಯರ, ಅದು ಸೋಲಹ ಷೋಡಶ ಅಂದರೆ 16,000 ಸ್ತ್ರೀಯರೇನಿದ್ದಾರೆ, 16,100 ಮಂದಿ ಜನ ಏನಿದ್ದಾರೆ, ಅವರ ಕೈಯನ್ನು ಹಿಡಿದವನು ಕಾಪಾಡ್ದ. ಯಾಕೆಂದರೆ ಅವನೆಲ್ಲ ಬಂಧನದಲ್ಲಿ ಇಟ್ಟಿದ್ದ ನರಕಾಸುರ. ಆ ನರಕಾಸುರನ ಬಂಧನದಿಂದ ಮುಕ್ತಿಗೊಳಿಸಿ ಅವರಿಗೆಲ್ಲ ರಕ್ಷಣೆ ನೀಡಿದ. ಅವರೆಲ್ಲ ಅಗ್ನಿಪುತ್ರರು, ತಪಸ್ಸನ್ನು ಮಾಡಿರ್ತಾರೆ, ಪರಮಾತ್ಮನ ಪತ್ನಿಯೇ ಆಗಬೇಕು ನಾವೆಲ್ಲ ಅಂತ ಒಬ್ಬೊಬ್ಬರು ಕೂಡ ತಪಸ್ಸನ್ನು ಮಾಡಿದರು. ಆ ಇಚ್ಛೆಯಂತೆ ನೆರವೇರಿಸಿದ ಪರಮಾತ್ಮ. ಅದಕ್ಕಿಂತ ಮುಖ್ಯವಾಗಿ ಅವ್ರನ್ನ ಯಾರು ಮದುವೆ ಆಗ್ತಾರೆ? ಯಾಕೆಂದರೆ ಬೇಡದೇ ಇರೋವಂಥ ರಾಕ್ಷಸ, ಆ ನರಕ ಅಸುರನ ಮನೆಯಲ್ಲಿ ಅವರೆಲ್ಲ ಇದ್ದವರು, ಯಾರು ಮದುವೆ ಆಗ್ಲಿಕ್ಕೆ ಮುಂದೆ ಬರಲ್ಲ. ಪ್ರಾರ್ಥನೆ ಮಾಡಿದ, ನಾನು ಮದುವೆ ಆಗ್ತೇನೆ ಅಂತ ಕೃಷ್ಣ ಮುಂದೆ ಹೋಗಿ ಅಷ್ಟು ಜನ ಮದುವೆ ಆಗಿ ತಾನು ಭಾರಿ ಭದ್ರತೆಯನ್ನು ಉಂಟು ಮಾಡಿದ ಕೃಷ್ಣ. ಅಂಥ ಪ್ರಸಂಗ. ಇನ್ನು ಸುಧೆಗುಡಿದನ, ಅವನು ಸುಧಾಮೃತವನ್ನು ಪಾನ ಮಾಡಿದ. ಸುಧಾ ಅಮೃತ, ಇದೇನಿದು ಸುಧಾಮೃತ ಎರಡೆರಡು ಅಂದರೆ ಅದು ಅಮೃತ ಅಂತಂದರೆ ಮರಣವೇ ಆಗೋದಿಲ್ಲ, ಅಂತಹದ್ದು ಸುಧಾ ಆಗತ್ತೆ ಅಂತ ಅನ್ನಿಸ್ಕೊಳುತ್ತೆ. ಈ ಮರಣ ಆಗದೇ ಇರೋವಂಥ ಸುಧಾವನ್ನು ಭಗವಂತ ಪಾನ ಮಾಡೋದ, ಅವರೇ ಹಂಚಿದ್ನಲ್ಲ ಮೋಹಿನಿ ಅವತಾರದಲ್ಲೆಲ್ಲ ಅಂದಾಗ ಅದು ಅಧರಾಮೃತ ಪಾನವನ್ನು ಮಾಡಿದ್ನಂತೆ. ಇದು ಬೇರೆ, ಇದು ಗೋಪಿಕಾಸ್ತ್ರೀಯರ ಅಧರದಲ್ಲಿ ಇರುವಂಥ ಅಮೃತವನ್ನು ಪಾನ ಮಾಡಿದ. ಇಂಥ ಅಮೃತ ಪಾನದ ಬಗ್ಗೆ ಇಲ್ಲಿ ಹೇಳಿದ್ದು. ಇನ್ನು ಭಾಮೆಯರೊಡನೆ ಜಲಕ್ರೀಡೆಗಿಳಿದನ, ತನ್ನ ಪತ್ನಿಯರು ಯಾರ್ಯಾರಿದ್ದಾರೆ ಎಲ್ಲರ ಜೊತೆಗೆ ಜಲಕ್ರೀಡೆ, ಸತ್ಯಭಾಮೆ, ರುಕ್ಮಿಣಿ, ಹೀಗೆ ಷಣ್ಮಹಿಷಿಯರು, ಇನ್ನು ಎಲ್ಲರನ್ನೂ ಸೇರಿಸ್ಕೊಂಡ ಅಷ್ಟಮಹಿಷಿಯರು, ಎಲ್ಲರ ಜೊತೆಗೆ ಜಲಕ್ರೀಡೆಯನ್ನು ಪರಮಾತ್ಮ ತಾನು ಮಾಡಿದ್ದಾನೆ. ಲೀಲೆಯಲ್ಲಿ ಲಲನೆಯರಿಗೆ ಇಷ್ಟವ ಕೊಟ್ಟನ ಸಂತುಷ್ಟನ, ಎಲ್ಲ ಅನಾಯಾಸವಾಗಿ ತಾನು ನಿಗ್ರಹಾದಿಗಳನ್ನು ಮಾಡ್ತಾ ಯಾರ್ಯಾರಿಗೆ ಯಾವ ರೀತಿ ಅಭೀಷ್ಟಗಳೋ ಆ ಎಲ್ಲ ಅಭೀಷ್ಟಗಳನ್ನು ತಾನು ನೆರವೇರಿಸ್ತಾ ಪರಮಾತ್ಮ ಇದ್ದಾನೆ ಎನ್ನುವ ಭಾಗದ ವರ್ಣನೆಯನ್ನು ವಾದಿರಾಜರು ಇಲ್ಲಿ ಮಾಡಿದರು. ಗೋವರ್ಧನೋದ್ಧಾರ ಪ್ರಸಂಗದಲ್ಲಿ ತಿಳಿಯಬೇಕಾದ ಪ್ರಮುಖ ವಿಷಯ ಏನು? ಅದು ವಾದಿರಾಜರ ಕೃತಿ. ಹಾಗಾಗಿ ಅವರ ಭಾವನೆಯನ್ನು ಅವರ ಮತ್ತೊಂದು ಕೃತಿಯಿಂದಲೇ ತಿಳಿಬೇಕು. ಎಷ್ಟು ಸೊಗಸಾಗಿ ಈ ಪ್ರಸಂಗವನ್ನು ಅವರು ವರ್ಣಿಸ್ತಾರೆ ಅಂದಾಗ ಇಲ್ಲಿ ನೋಡಿ, ಮೊದಲಿಗೆ ಇಂದ್ರದೇವರು ತಾವು ಏನನ್ನು ಮಾಡಿದರು? ಕೃಷ್ಣನಿಗೆ ಅವಮಾನ ಮಾಡೋ ಥರ ಒಂದು ಘಟನೆಯನ್ನು ನಿರ್ಮಿಸಿದರು. ಜೋರಾಗಿ ಮಳೆಯನ್ನು ಸುರಿಸ್ತಾ ಇದ್ದಾರೆ. ಇದೆಲ್ಲ ಆಗಿದ್ದು ಯಾಕೆ? ಕೃಷ್ಣ ಏನು ತಪ್ಪು ಮಾಡಿದ್ದಾನೆ? ಅಲ್ಲಿದ್ದ ಗೋಪಾಲಕರೆಲ್ಲ ಮಳೆ ಬರಲಿ ಅಂತ ಪಾಪ ಇಂದ್ರನನ್ನ ಕುರಿತು ಯಾಗ ಮಾಡುವಂಥ ಒಂದು ನೀತಿಯನ್ನು ಹೊಂದಿದರು. ಪ್ರತಿ ವರ್ಷ ತಾವು ಆ ಇಂದ್ರನನ್ನ ಕುರಿತು ಯಾಗ ಮಾಡೋದು, ಮಳೆಯನ್ನು ತರಿಸ್ಕೊಡೋದು, ಇದು ವ್ಯವಸ್ಥೆ ಇತ್ತು. ಕೃಷ್ಣ ಏನಂದ? ನಿಮಗೆಲ್ಲ ಅನುಕೂಲ ಆಗ್ತಾ ಇರೋದು ಯಾವುದರಿಂದ? ಬ್ರಾಹ್ಮಣರಿಂದ, ಹಾಗೆ ಈ ಗೋವರ್ಧನ ಬೆಟ್ಟದಿಂದ, ಹಸುಗಳಿಂದ, ಇವುಗಳಿಗೆಲ್ಲ ಪೂಜೆ ಮಾಡಿ ಹೋಗಿ ಇಂದ್ರನಿಗೆ ಯಾಕೆ ಪೂಜೆ ಮಾಡ್ತೀರಿ? ಕೃಷ್ಣ ಇಂದ್ರನ ಪೂಜೆಯನ್ನು ತಡಿತಾ ಇಲ್ಲ. ಆದರೆ ಇಂದ್ರನಿಗರು ಅಹಂಕಾರ ಇಳಿಸ್ಬೇಕಾಗಿದೆ, ಅದಕ್ಕೋಸ್ಕರ ಇದೊಂದು ನಟನೆ ಮಾಡ್ತಾ ಇದ್ದಾನೆ. ಸರಿ, ಅಲ್ಲಿ ವೃದ್ಧರನ್ನು ಕರೆದ. ಆ ವೃದ್ಧರು ಬಂದು ಹೇಳಿದ್ರು, ನಂದ ಅವನನ್ನು ಕೇಳ್ದ, ಅವನು ಹೀಗೆ ಹೇಳ್ದ, ನಾವು ಇದಕ್ಕೋಸ್ಕರ ಈ ಇಂದ್ರನ ಆರಾಧನೆ ಮಾಡೋದು ಅಂತ. ಬೇಡ ಅಂತ ನಿಲ್ಲಿಸ್ತಾ, ನಿಮಗೆ ಇಷ್ಟ ಇದ್ದರೆ ಬನ್ನಿ, ನನ್ನ ಪಕ್ಷಕ್ಕಿಲ್ಲ ಬೇಡ ಅಂತಂದ ಕೃಷ್ಣ. ಅಯ್ಯೋ, ನಿನಗಿಷ್ಟ ಅಂದರೆ ಗೋವರ್ಧನಗಿರಿನೇ ಪೂಜೆ ಮಾಡ್ತೀವಿ. ಅವನು ಗೋವರ್ಧನಗಿರಿ ರೂಪದಲ್ಲೇ ದೇವರೇ ಇರ್ತಾನಂತೆ. ದೇವರೇ ತನ್ನನ್ನು ಆ ರೂಪದಲ್ಲಿದ್ದು ಪೂಜೆ ಮಾಡಿಸ್ಕೊಂಡ. ಒಳ್ಳೇದೇ ತಾನೆ. ಇಂದ್ರನಿಗೆ ಪೂಜೆ ಮಾಡಿದರೆ ಏನು ಫಲನೋ 1000 ಪಟ್ಟು, ಅದು ಲೆಕ್ಕ ಇಲ್ಲ, ಅಷ್ಟು ಫಲ ಭಗವಂತನ ಆ ಗೋವರ್ಧನಗಿರಿ ರೂಪವನ್ನು ಪೂಜಿಸಿದ್ದಕ್ಕೆ ಅವರಿಗೆಲ್ಲ ಸಿಕ್ತು. ಜೀವನದಲ್ಲಿ ಅಂಥ ಭಾಗ್ಯ ಸಿಗಲ್ಲ. ದೊಡ್ಡ ವಿಶ್ವರೂಪ ಅರ್ಜುನ ಕಂಡ.
ಹಾಗೆ ಇವರು ಗೋವರ್ಧನ ಅನ್ನೋ ವಿಶ್ವರೂಪ ಅವತ್ತಿನ ದಿವಸ ಎಲ್ಲ ಗೋಪಾಲಕರು ಕಾಣ್ತಾ ಇದ್ದಾರೆ. ಎಷ್ಟು ಸುಂದರ! ಅಂತಹ ಪ್ರಸಂಗದಲ್ಲಿ ಎಲ್ಲರೂ ಗೋವರ್ಧನಗಿರಿಗೆ ಪ್ರದಕ್ಷಿಣೆ ಬರ್ತಾರೆ. ಕೃಷ್ಣ ಮುಂದಾಳುತ್ವ, ಅವನೇ ತನ್ನ ಪ್ರದಕ್ಷಿಣೆ ಬಂದು ತೋರಿಸ್ತಾ ಇದ್ದ, ನೋಡಿ ಹೀಗೆ ಪ್ರದಕ್ಷಿಣೆ ಹಾಕಬೇಕು ಅಂತ. ಸುತ್ತಮುತ್ತಲು ಗೋಪಾಲಕರೆಲ್ಲ ಕೈ ಮುಗಿದುಕೊಂಡು ಸ್ತೋತ್ರ ಮಾಡ್ತಾ ತಿರುಗಾಡ್ತಾ ಇದ್ದಾರೆ. ಅಲ್ಲಿ ಬ್ರಾಹ್ಮಣರನ್ನು ಎಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರು ಬ್ರಾಹ್ಮಣರು ವೇದ ಮಂತ್ರಗಳನ್ನು ಹೇಳಿಕೊಂಡು ಸುತ್ತಲೂ ಪ್ರದಕ್ಷಿಣೆ ಬರ್ತಾ ಇದ್ದಾರೆ ಗೋವರ್ಧನ ಪರ್ವತಕ್ಕೆ. ಅಂದರೆ ನಾವು ಸುತ್ತಮುತ್ತಲೂ ಇರುವಂಥ ಪ್ರಕೃತಿಯನ್ನು ಹೇಗೆ ಕಾಣಬೇಕು, ಪ್ರತಿಯೊಂದರಲ್ಲಿ ಭಗವಂತ ಇರ್ತಾನೆ. ಅದು ಬೆಟ್ಟ ಗುಡ್ಡ ಯಾವುದೇ ಆಗ್ಬೋದು, ಒಂದು ಮರ ಗಿಡ, ಎಲ್ಲ ಕಡೆ ಆ ದೇವರ ಸನ್ನಿಧಾನ, ಎಲ್ಲವೂ ಕೂಡ ಪ್ರಕೃತಿಯಲ್ಲಿ ಇದೆ ಭಗವಂತನ ರೂಪಗಳು. ಅದನ್ನೊಂದೊಂದು ಕೂಡ ಚಿಂತಿಸಬೇಕು ಅನ್ನೋ ದಿವ್ಯ ಸಂದೇಶವನ್ನು ಕೃಷ್ಣ ಈ ಮುಖಾಂತರ ಕೊಟ್ಟ. ತಡಿಲಿಕ್ಕಾಗಲಿಲ್ಲ, ಇಂದ್ರನಿಗೆ ಕೋಪ ಬಂತು. ಧಾರಾಕಾರವಾಗಿ ಅಪ್ಪಣೆ ಮಾಡಿದ, ಸುರಿಸಿ ಮಳೆಯನ್ನು ಮೋಡಗಳಿಗೆ ಅಪ್ಪಣೆಯನ್ನು ಮಾಡಿದ. ಮೋಡಗಳು ಎಲ್ಲ ಧಾರಾಕಾರವಾಗಿ ಮಳೆಯನ್ನು ಸುರಿಸ್ತಾ ಇದ್ವು. ತಡಿಲಿಕ್ಕಾಗಲಿಲ್ಲ, ಎಲ್ಲರೂ ಬಂದರು, ರಕ್ಷಣೆ ನೀಡು ಕೃಷ್ಣ, ಹೀಗೆಲ್ಲ ಆಗೋಯ್ತು. ನಾನು ರಕ್ಷಣೆ ನೀಡ್ತೀನಿ, ನಾನು ಬೆರಳಲ್ಲಿ ಹೊತ್ಕೊಳ್ತೀನಿ, ಆ ಬೆರಳಿಂದ ಏನು ಜಾರಲ್ಲ ಪರ್ವತ, ಯೋಚಿಸ್ಬೇಡಿ, ನಾನು ಹೊರ್ತೀನಿ ಅಂತ 7 ದಿವಸಗಳ ಕಾಲ ಇಂದ್ರನ ಅಹಂಕಾರ ಇಳಿಬೇಕು ಅಂದ್ರೆ 7 ದಿವಸ ಆಯ್ತು, ಲೆಕ್ಕ ಹಾಕ್ಕೊಳ್ಳಿ. ಇನ್ನು ಮನುಷ್ಯರ ಅಹಂಕಾರ ಇನ್ನು ಎಷ್ಟಿರಬೇಕು? ಅಂಥ ಇಂದ್ರದೇವರ ಅಹಂಕಾರನೇ ಅಷ್ಟು. ಮನುಷ್ಯರು ಇನ್ನೂ ಅವಿವೇಕತನ ಜಾಸ್ತಿ. ಅಂದರೆ ಎಷ್ಟು ಅಹಂಕಾರ, ನಮ್ಮ ಅಹಂಕಾರ ಇಳಿಸ್ಬೇಕು ಅಂತ ಕೃಷ್ಣ ಅವತ್ತಿನ ದಿವಸ ಗೋವರ್ಧನ ಪರ್ವತ ಎತ್ತು ಅವತ್ತು ಇಳಿಸ್ದ. ನಮ್ಮ ಅಹಂಕಾರ ಇಳಿಸ್ಬೇಕಿನಂದರೆ ಯಾವ ಪರ್ವತ ಎತ್ತಬೇಕು ಏನೋ ಗೊತ್ತಿಲ್ಲ. ಆದರೆ ಅವನು ಎತ್ತಬೇಕಾಗಿರೋ ಪರ್ವತ ಯಾವುದು? ಎತ್ತಿ ಬೀಳಿಸ್ಬಿಡ್ಬೇಕಂತ ಈ ಪರ್ವತವನ್ನು. ಯಾವುದು? ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಈ ಅಹಂಕಾರ ಏನೇನಿದೆ, ದೊಡ್ಡ ದೊಡ್ಡ ಬೆಟ್ಟಗಳ ಥರ ಇದು ಗೋವರ್ಧನ ಪರ್ವತಕ್ಕಿಂತ ದೊಡ್ಡ ದೊಡ್ಡ ಬೆಟ್ಟ ಇದು, ಅಷ್ಟು ದೊಡ್ಡ ಬೆಟ್ಟ. ಈ ಬೆಟ್ಟವನ್ನು ಬರೀ ಹಿಡಿಯೋದಲ್ಲ, ಎತ್ತಿ ಹಿಡಿದು ನಮ್ಮನ್ನು ಕಾಪಾಡೋದು ಒಂದು, ಅಷ್ಟೇ ಅಲ್ಲ ಅದನ್ನು ಹೋಗಿ ಬೀಳಿಸ್ಬಿಡ್ಬೇಕು ಆ ಪರ್ವತವನ್ನು. ಈ ರೀತಿ ಕೃಷ್ಣ ನಮಗೆ ಅನುಗ್ರಹಿಸಬೇಕು. ಈ ರೀತಿ ಅನುಗ್ರಹ ಮಾಡದೇ ಇದ್ದರೆ ತುಂಬ ಕಷ್ಟ. ಅಂತೂ ಇಂಥ ಸಂದರ್ಭದಲ್ಲಿ ಗೋವರ್ಧನ ಪರ್ವತವನ್ನು ಎತ್ತಿ ಪರಮಾತ್ಮ ತಾನೇನು ಅನುಗ್ರಹ ಮಾಡಿದ. ಕೊನೆಗೆ ಇಂದ್ರ ಅಹಂಕಾರ ಎಳೆಯಿತು, ಬಂದ ಗೋವಿಂದ ಗೋವಿಂದ ಅಂತ ಅಭಿಷೇಕವನ್ನು ಕೃಷ್ಣನಿಗೆ ಇಂದ್ರದೇವರೇ ಸಾಕ್ಷಾತ್ ಬಂದು ಒಂದು ಹಾರವನ್ನು ಅರ್ಪಣೆ ಮಾಡಿ ತಾವು ಕೃತಾರ್ಥರಾಗ್ತಾರೆ. ಅಂದಿನ ದಿವಸದಿಂದ ಗೋವಿಂದ, ಗೋಪಾಲಕರನ್ನು, ಗೋವುಗಳನ್ನು ಕಾಪಾಡಿದ ಗೋವರ್ಧನಗಿರಿಯನ್ನು ಎತ್ತಿ, ಆದ್ದರಿಂದ ಅವನಿಗೆ ಗೋವಿಂದ ಅನ್ನುವ ಸಾರ್ಥಕ ಹೆಸರು ಬಂತು. ಅದನ್ನೆಲ್ಲ ಗಮನಿಸ್ತಾ ತಸ್ಮಾತ್ ಮತ್ಶರಣಂ ಗೋಷ್ಠಂ ಮನ್ನಾಥಂ ಮತ್ಪರಿಗ್ರಹಂ ಗೋಪಾಯೇ ಸ್ವಾತ್ಮಯೋಗೇನ ಸೋಯಂ ಮೇ ವ್ರತ ಆಹಿತಃ ಅಂತ ಒಂದು ಅಪರೂಪದ ಭಾಗವತದ ಪದ್ಯ ಅಲ್ಲಿ ಬಂದಿದೆ ಈ ಸಂದರ್ಭದಲ್ಲಿ. ಇದರ ಅರ್ಥ ಇಷ್ಟೇ, ನನ್ನ ಶಕ್ತಿಯಿಂದ ನಿಮ್ಮನ್ನು ಕಾಪಾಡ್ತೀನಿ, ನೀವು ಯೋಚಿಸಬೇಡಿ ಅಂತ ಕೃಷ್ಣ ಹೇಳ್ತಾನೆ. ಎಂಥ ಆಶ್ವಾಸನೆ! ಇದನ್ನು ಹೇಳ್ತಾನೆ ಇರಬೇಕು ಗೋವರ್ಧನಗಿರಿ ಪರ್ವತದ ಈ ಉದ್ಧಾರ ಪ್ರಸಂಗದಲ್ಲಿ. ಕೃಷ್ಣ, ನಾವು ನಿನ್ನನ್ನು ಶರಣಾಗತರನಾಗಿ ಹೊಂದಿದ್ದೀವಿ, ದಯವಿಟ್ಟು ನಿನ್ನ ಬಳಿ ನಾವು ಬಂದಿದ್ದೀವಿ, ನಮ್ಮ ನಾಥ ನೀನು ಅನುಗ್ರಹಿಸು. ಆಗ ಕೃಷ್ಣ ಈ ಒಂದು ಭರವಸೆ ನಮಗೆ ಜೀವನದಲ್ಲಿ ಕೊಟ್ಟರೆ ಸಾಕು, ಧೈರ್ಯವಾಗಿ ಎಲ್ಲದರಲ್ಲೂ ಮುನ್ನುಗ್ಗಬಹುದು. ಆದ್ದರಿಂದ ಈ ಶ್ಲೋಕವನ್ನು ತಪ್ಪದೆ ನಾವು ಈ ಭಾಗವತದ ಈ ದಶಮಸ್ಕಂದದ ಪ್ರಸಂಗದಲ್ಲಿ ವಾದಿರಾಜರ ಈ ಚಿಂತನೆಯೊಂದಿಗೆ ನಾವು ಸೇರಿಸ್ಕೊಳ್ಬೇಕು. ಸೇರಿಸ್ಕೊಂಡಾಗ ಪೂರ್ಣ ವಾದಿರಾಜರ ಆ ವಾಕ್ಯದ ಅಭಿಪ್ರಾಯವನ್ನು ತಿಳ್ಕೊಂಡು ಅವರ ಅನುಗ್ರಹಕ್ಕೆ, ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಅಲ್ಲಿ ವಾದಿರಾಜರು ಸುಂದರವಾಗಿ ಈ ಪ್ರಸಂಗವನ್ನು ಮುಂದುವರಿಸ್ತಾರೆ. ಅವರು ವರ್ಣನೆ ಮಾಡಬೇಕಾದ್ರೆ ಕೃಷ್ಣ ತಾನು ಮಳೆಯೆಲ್ಲ ನಿಲ್ತಲ್ಲ, ನಿಂತಾದ ಮೇಲೆ ಒಂದು ಪ್ರಶ್ನೆಯನ್ನು ಮಾಡ್ತಾನೆ ಒಬ್ಬ ಗೋಪಾಲಕನಿಗೆ. ಎಲ್ಲ ನಿಂತ, ಹೋಗಿ ನೋಡ್ಕೊಂಬ, ನಾನು ಎತ್ತಿದ್ದೀನಿ ಕೈಯಿಂದ, ನೋಡ್ಕೊಂಬ ಹೋಗು ಅಂತ ವಾದಿರಾಜರೇ ಇದರ ವರ್ಣನೆ ಮಾಡ್ತಾರೆ. ಇದನ್ನೆಲ್ಲ ನಾವು ಅನುಸಂಧಾನ ಮಾಡಬೇಕು. ಕೇವಲ ನಾವು ಈ ನೆನವೆ ನನುದಿನ ಅನ್ನುವ ದೇವರ ನಾಮ ಏನಿದೆ ಇದನ್ನು ಸ್ಮರಣೆ ಮಾಡ್ತಾ ಇದ್ದರೆ ಸಾಲಲ್ಲ. ಅಲ್ಲಿ ವಾದಿರಾಜರ ದಿವ್ಯವಾದ ಚಿಂತನೆಗಳನ್ನು ಕೂಡ ಮನಸ್ಸಿನಿಂದ ಯೋಚಿಸ್ಬೇಕು. ಏನು ಹೇಳ್ತಾರೆ ಒಬ್ಬ ಗೋಪನಿಗೆ? ಮಳೆ ಬರ್ತಾ ಇಲ್ಲ ಅನ್ಸತ್ತೆ, ಹೋಗಿ ನೋಡ್ಕೊಂಬ ಅಂತಾರೆ ಕೃಷ್ಣ. ಇಲ್ಲ ತುಂಬ ಮಳೆ ಬರ್ತಾ ಇದೆ ಸ್ವಾಮಿ, ಇನ್ನೂ ನಿಂತಿಲ್ಲ ಅಂತ. ಅಯ್ಯೋ ದೇವ್ರೆ, ಇನ್ನೂ ಮಳೆ ಬರ್ತಾ ಇದೆಯಾ? ಕೃಷ್ಣ ಏನನ್ಬೇಕು, ಇನ್ನೂ ಮಳೆ ಬರ್ತಾ ಇದೆಯಾ ಅಂತ ಕೇಳಿದ್ನಂತೆ. ಹೌದೌದು, ಎಲ್ಲರೂ ಕೂಡ ಮಳೆ ಸುರಿಸ್ತಾನೆ ಇದ್ದಾರೆ, ಮೋಡ ಅಲ್ಲ, ಎಲ್ಲರೂ ಮಳೆ ಸುರಿಸ್ತಾ ಇದ್ದಾರೆ. ಯಾರ್ಯಾರು ಮಳೆ ಸುರಿಸ್ತಾ ಇದ್ದಾರೆ? ನೀನು ಕಾಪಾಡಿದ್ಯಲ್ಲ, ಪ್ರತಿಯೊಂದು ಹಸು, ಪ್ರತಿಯೊಂದು ಕರು, ಪ್ರತಿಯೊಬ್ಬ ಗೋಪನ ಮಕ್ಕಳು, ಗೋಪನ ಹೆಂಡತಿ, ತಂದೆ, ತಾಯಿ, ತಾತ, ಅಜ್ಜಿ ಎಲ್ಲರೂ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. 7 ದಿವಸ ನಿರಂತರ ನಮ್ಮನ್ನು ರಕ್ಷಣೆ ಮಾಡಿದವನು ಕೃಷ್ಣ. ತಾನು ಎಷ್ಟು ಕಷ್ಟಪಟ್ಟನೋ ಪಾಪ. ಆ ಬೆರಳನ್ನು ತಾನು ಆಧಾರವಾಗಿ ಇಟ್ಕೊಂಡಿದ್ದಾನೆ. ಯಾವುದಕ್ಕೆ? ಆ ಗೋವರ್ಧನ ಪರ್ವತಕ್ಕೆ.
ಏನಾಗಬೇಡ ಅವನು ಬೆರಳು ಅಂತ ಪಾಪ ಯೋಚಿಸ್ತಾ ಇದ್ದಾರೆ ಆ ಸ್ವಾಮಿಯಾದ ಕೃಷ್ಣನ ಬಗ್ಗೆ. ದಾಸರಾಯರು ಮತ್ತೊಂದು ಕಡೆ ಹೇಳೋದಿದೆ, ಅವನು ಅಳ್ತಾ ಇರ್ತಾನಲ್ಲ ಚಿಕ್ಕ ಮಗುವಾಗಿದ್ದಾಗ, ಈ ಬೆಟ್ಟ ಹೊತ್ಕೊಂಡಿದ್ದಕ್ಕೆ ಪಾಪ ಬೆರಳು ಉಳುಕ್ಬಿಡ್ತೋ ಏನೋ, ಅಳ್ತಾ ಇದ್ದಾನೆ ನಮ್ಮ ಕೃಷ್ಣ ಅಂತ ಅಪಹಾಸ್ಯದ ರೀತಿಯಲ್ಲಿ, ಕೃಷ್ಣನಿಗೆ ಯಾವ ಲೆಕ್ಕ ಇದು ಅಂತ ಅಪಹಾಸ್ಯದ ರೀತಿಯಲ್ಲಿ ಮಾತಾಡೋದಿದೆ. ಅದು ಯಾಕೆ ಅಂದರೆ ಅಹಿಶಯನನ ಬೆರಳಲ್ಲಿ ಅಂತ ಒಂದು ಮಾತು ಹೇಳ್ತಾರೆ. ಯಾಕಿಲ್ಲ ಅಹಿಶಯನ ಬರಬೇಕು ಅಂತ ನಮಗನ್ಸುತ್ತೆ. ವಾದಿರಾಜರು ಈ ನೆನವೆನನು ದಿನ ಅನ್ನೋ ಪದ್ಯದ ಈ 3ನೇ ಇದರಲ್ಲಿ ಹೇಳ್ತಾ ಇದ್ದಾರೆ, ಅಹಿಶಯನನ ಬೆರಳಲ್ಲಿ. ಯಾಕೆ ಅಹಿಶಯನ ಅಂದರು? ಹಿಂದೆ ಕಾಳಿಂಗ ಮರ್ದನ ನೆನಪಾಯಿತು. ಆ ಕಾಳಿಂಗನಿಗೆ ರಾಜ ನಿಜವಾಗಿ ಶೇಷ, ಆ ಶೇಷದೇವರನ್ನೇ ಹಾಸಿಗೆಯನ್ನಾಗಿ ಮಾಡ್ಕೊಂಡಿರೋನು ಪರಮಾತ್ಮ. ಈ ಕಾಳಿಂಗ ಯಾವ ಲೆಕ್ಕ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಜೊತೆಗೆ ಲಿಂಕನ್ನು ತಗೊಳ್ತಾ ಮುಂದಕ್ಕೆ ಹೋಗ್ತಾರೆ. ಗೋವರ್ಧನ ಗಿರಿಯನ್ನು ಎತ್ತಿದ್ದು ದೇವರಿಗೆ ದೊಡ್ಡ ವಿಷಯನೇ ಅಲ್ಲ ಅಂತ. ಯಾಕೆ ಅಂದರೆ ಅಹಿಶಯನ, ನೀವು ಶೇಷನನ್ನು ನೆನಪಿಸ್ಕೊಡಿ. ಶೇಷದೇವರು ತಮ್ಮ ಸಾವಿರಾರು ಹೆಡೆಗಳಲ್ಲಿ ಒಂದು ಹೆಡೆಯ ತುದಿ ಭಾಗದಲ್ಲಿ ಒಂದು ಸಾಸುವೆ ಕಾಳಿನ ರೀತಿಯಲ್ಲಿ ಸಮಗ್ರ ಜಗತ್ತನ್ನು ಹೊತ್ಕೊಂಡಿದ್ದಾರಂತೆ. ಯಾವ ಲೆಕ್ಕ, ಅವರೇ ಸಾಸುವೆ ಕಾಳು ಥರ ಹೊತ್ಕೊಂಡಿದ್ದಾರೆ. ಅಂಥ ಶೇಷದೇವರ ಮೇಲೆ ಆರಾಮಾಗಿ ಮಲ್ಕೊಂಡಿದ್ದಾನೆ ನಮ್ಮ ಸ್ವಾಮಿ ನಾರಾಯಣ. ಆ ನಾರಾಯಣನೇ ಕೃಷ್ಣ, ಒಂದು ಕೂದಲಿನ ಅವತಾರ. ಇಂಥ ಕೃಷ್ಣನಿಗೆ ಒಂದು ಗೋವರ್ಧನ ಪರ್ವತ ಎತ್ತಲಿಕ್ಕಾಗಲ್ವಾ ಅಂತ ಈ ಭಾವವನ್ನು ತಿಳಿಸಲಿಕ್ಕೆ ಅಹಿಶಯನನ ಬೆರಳಲಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಮಗೆ ವಿಷ್ಣು ಕೂರ್ಮ ನೆನಪಾಗಬೇಕು. ಆ ಶೇಷ ಅದನ್ನು ಹೊತ್ಕೊಂಡಿದ್ದಾನೆ. ಶೇಷದೇವರನ್ನು ಹೊತ್ಕೊಂಡವನು ಮತ್ತೆ ದೇವರೇ, ಸ್ವಾಮಿನೇ, ಎಲ್ಲರಿಗೂ ಆಧಾರ ಸ್ತಂಭ ವಿಷ್ಣು ಕೂರ್ಮ ರೂಪದಲ್ಲಿದ್ದು ತಾನೇ ಹೊತ್ತಿದ್ದಾನೆ. ಎಲ್ಲ ಅಭಿಪ್ರಾಯವನ್ನು ಒಳಗೊಂಡಂತೆ ಈ ಸಾಲುಗಳು ಇಲ್ಲಿ ಬಂದಿದೆ. ಸರಿ, ಮಳೆ ಬರ್ತಾ ಇದೆಯಾ? ಹೌದೌದು, ಮಳೆ ಬರ್ತಾ ಇದೆ ಅಂತ ತಿಳಿಸಿದ. ಹೀಗೆ ಇನ್ನೂ ಒಂದು 4-5 ಪ್ರಶ್ನೆಗಳನ್ನು ಕೃಷ್ಣ ಕೇಳ್ತಾನ ಆ ಸಂದರ್ಭದಲ್ಲಿ. ಇನ್ನೊಂದು ಪ್ರಶ್ನೆ, ಮಿಂಚು ಯಾಕೋ ನಿಲ್ತಲ್ವಾ? ಎಲ್ಲೂ ಬರ್ತಾ ಇಲ್ವಲ್ಲ ಮಿಂಚು? ಇಲ್ಲ ಸ್ವಾಮಿ, ಮಿಂಚು ಬರ್ತಾ ಇದೆ. ಹೊರಗಡೆ ಆ ದೇವತೆಗಳ ಪತ್ನಿಯರೆಲ್ಲ ಮೇಲಕ್ಕೆ ಆಭರಣ ಹಾಕ್ಕೊಂಡಿದ್ದಾರೆ, ನಿಮ್ಮ ನೋಡಲಿಕ್ಕೆ ಸಂತೋಷವಾಗಿ ಬಂದಿದ್ದಾರೆ, ಅವರ ಆಭರಣ ಎಲ್ಲ ಮಿಂಚಿನ ಥರ ಹೊಳಿತಾ ಇದೆ ಅಂತಂದ್ರಂತೆ. ಅಂದರೆ ಎಲ್ಲರೂ ಆ ಸಂದರ್ಭದಲ್ಲಿ ದೇವತೆಗಳೆಲ್ಲ ಆಕಾಶ ಮಾರ್ಗದಲ್ಲಿ ಬಂದು ದೇವರಿಗೆ, ಕೃಷ್ಣನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಬರ್ತಾ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಎಲ್ಲರೂ ಕೂಡ ಹೇಗೆ ಹೋಗ್ತಾರೆ? ಸುಂದರವಾಗಿ ಹೋಗಬೇಕು, ಆಭರಣಗಳನ್ನು ಧರಿಸ್ಕೊಂಡು ಒಳ್ಳೆಯ ವಸ್ತ್ರವನ್ನು ಧರಿಸ್ಕೊಂಡು ಹೋಗಬೇಕು. ಹಾಗೆ ಇಲ್ಲಿ ಕೃಷ್ಣನ ದರ್ಶನಕ್ಕೆ ಏನು ಬಂದಿದ್ದಾರೆ? ದೇವರ ದರ್ಶನಕ್ಕೆ, ದೇವಸ್ಥಾನಕ್ಕೆ ಬಂದಾಗ ಲೆಕ್ಕ. ಹಾಗಾಗಿ ಒಳ್ಳೆ ಆಭರಣ, ಒಳ್ಳೆ ವಸ್ತ್ರವನ್ನುಟ್ಟು ಎಲ್ಲ ದೇವತೆಗಳ ಪತ್ನಿಯರು ಅಲ್ಲಿ ಮೇಲಿಂದ ಬಂದು ನಮಸ್ಕಾರ ಮಾಡ್ತಾ ಇದ್ದಾರೆ. ಆ ಆಭರಣಗಳೆಲ್ಲ ಅಷ್ಟು ಹೊಳಿತಾ ಇದೆ ಮಿಂಚಿನ ಥರ ಅಂತ ಗೋಪ ಬಂದು ಹೇಳ್ದ. ನಗ್ತಾನೆ ಕೃಷ್ಣ. ಇನ್ನೊಂದು ಪ್ರಶ್ನೆ ಮಾಡ್ತಾನೆ, ಯಾಕೋ ಆಕಾಶ ಕಪ್ಪಗಾಗಿತ್ತಲ್ಲ, ಈಗ ಹೋಯ್ತಾ? ಇಲ್ಲ ಕಪ್ಪಗಾಗಿದೆ. ಇನ್ನು ಏನು ಕಪ್ಪಗಾಗಿದೆ? ಅದು ಆಕಾಶ ಕಪ್ಪಗಾಗಿಲ್ಲ, ಇದು ಇಂದ್ರದೇವರ ಮುಖ ಕಪ್ಪಾಗ್ಬಿಟ್ಟಿದೆ. ಯಾಕೆಂದರೆ ಇಂದ್ರದೇವರ ಅಹಂಕಾರ ಹಿಡಿದು ಹೋಯಿತು ಅಂತ. ಹೀಗೆ 10 ಹಲವು ವಿಷಯಗಳನ್ನು ಅಲ್ಲಿ ಕೃಷ್ಣನ ಮುಖಾಂತರ ವಾದಿರಾಜರು ಪ್ರಶ್ನೆ ಮಾಡೋ ಹಾಗೆ ಮಾಡಿ ಆ ಗೋಪನ ಮುಖಾಂತರ ಉತ್ತರವನ್ನು ತರಿಸಿದ್ದಾರೆ. ಕೊನೆಯ ಒಂದು ಪ್ರಶ್ನೆ ಇದೆ ಅಲ್ಲಿ, ಚಳಿ ಆಯ್ತಾ? ಎಲ್ಲರಿಗೂ ಪರಿಹಾರ ಆಯ್ತಾ? ನಿಜ, ಎಲ್ಲರಿಗೂ ಚಳಿ ಏನೋ ಹೋಯಿತು, ಒಬ್ಬರು ಮಾತ್ರ ಚಳಿಯನ್ನು ನಡುಗ್ತಾ ಇದ್ದಾರೆ. ಯಾರು? ಇಂದ್ರದೇವರು ನಡುಗ್ತಾ ಇದ್ದಾರೆ ಅಂತ ಅನ್ನಂತ ಆ ಗೋಪ ನಕ್ಕದ್ನಂತೆ ಕೃಷ್ಣ. ಹೀಗೆ ಆ ಗೋವರ್ಧನ ಪ್ರಸಂಗದಲ್ಲಿ ಇಷ್ಟೆಲ್ಲ ಅನುಸಂಧಾನ ಮಾಡಿದಾಗ ನಮಗೆ ಸ್ವಾಮಿ ಅವತ್ತು 7 ದಿವಸ ನಿರಂತರ ಬೆಟ್ಟವನ್ನು ಹೊತ್ತುಕೊಂಡು ಕಾಪಾಡಿದ. ನಮಗೆ 7 ಜನ್ಮಕ್ಕೂ ಬೆಟ್ಟವನ್ನು ಹೊತ್ತುಕೊಂಡು ತಾನು ನಮಗೆ ರಕ್ಷಣೆ ಮಾಡ್ತಾ ಇರಲಿ. ಕಷ್ಟಗಳ ಸುರಿ ಮಳೆ ನಮ್ಮ ಮೇಲೆ ಬೀಳದೇ ಇರಲಿ, ನಮ್ಮವ್ರಿಗೂ ಬೀಳದೇ ಇರಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಈ ಪದ್ಯವನ್ನು ಅನುಸಂಧಾನ ಮಾಡೋಣ ಅಂತ ತಿಳಿಸ್ತಾ, ಇನ್ನು ಮುಂದಿನ 4ನೆಯ ಸುಂದರವಾದ ಪದ್ಯವನ್ನು ಈಗ ಗಾಯನದ ಮುಖಾಂತರ ಆಲಿಸೋಣ. ಕ್ರೂರ ಭಕಕೇಶಿಗಳನೆಲ್ಲರ ಸೀಲ್ದನಾಸುರರಾಲ್ದನಾಂ ಅಕ್ರೂರ ಕರೆಯಲು ಹರುಷದಿಂದಲಿ ಬಂದನಾಸುರವಂದ್ಯನಾಂ ನಾರಿ ಕುಬುಜೆಗೆ ಭೂರಿ ಸಂತಸ ವಿತ್ತನಾ ಅತಿಶಕ್ತನಾಂ ವಾರಣವನು ಕೆಡಹಿದ ಪ್ರತಿಮಲ್ಲನ ಅತಿ ಚೆಲ್ವನ ನೆನೆವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ ಮುನಿಜನ ಪ್ರಿಯ ಮುದ್ದೂಡುಪಿಯ ರಂಗನ ದಯಪಾಂಗನ ನೆನೆವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ. ವಾದಿರಾಜರು ಎಷ್ಟು ಸೊಗಸಾಗಿ 4ನೆಯ ಪದ್ಯದಲ್ಲಿ
ಅನೇಕ ಪ್ರಸಂಗಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ಪ್ರಸಂಗ, ಕ್ರೂರ ಬಕ ಕೇಶಿಗಳನ್ನೆಲ್ಲ ಸೀಳಿದನ. ಕ್ರೂರ ರಾಕ್ಷಸರು ಬಕ, ಕೇಶಿ ಇವನ್ನೆಲ್ಲ ಸಂಹಾರ ಮಾಡಿ ಕೃಷ್ಣ ಅಕ್ರೂರನಿಗೆ ಒಲಿದ. ದೇವತೆಗಳನ್ನೇ ಆಳೋನು ಭಗವಂತ. ಅಂಥದ್ರಲ್ಲಿ ಈ ದೈತ್ಯರು ಕೃಷ್ಣನ ಮುಂದೆ ಯಾವ ಲೆಕ್ಕ? ಏನೂ ಇಲ್ಲ ಅವನ ಮುಂದೆ. ಕ್ರೂರರಿಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟು ಅಕ್ರೂರರು ಯಾರಿರ್ತಾರೋ ಅವ್ರಿಗೆಲ್ಲ ಅನುಗ್ರಹ ಮಾಡ್ತಾನೆ ಅನ್ನೋ ದೃಷ್ಟಿಯಲ್ಲಿ ಕ್ರೂರತನಕ್ಕೆ ಒಂದಾದರೆ ಭಗವಂತ, ಅಕ್ರೂರತನಕ್ಕೆ ಮತ್ತೊಂದು ಅನ್ನೋದನ್ನು ಅಕ್ರೂರನಿಗೆ ದಿವ್ಯವಾದ ಅನುಗ್ರಹವನ್ನು ಮಾಡಿದ ಘಟನೆಯನ್ನು ಮುಂದೆ ವಾದಿರಾಜರು ವಿವರಿಸ್ತಾರೆ. ಹೀಗೆ ಕ್ರೂರರಿಗೆ ಒಂದು, ಅಕ್ರೂರರಿಗೆ ಮತ್ತೊಂದು. ಕರೆಯಲು ಹರುಷದಿಂದಲೇ ಬಂದನ. ಅಕ್ರೂರ ಕರೆದರೆ ಸಂತೋಷದಿಂದ ಬರ್ತಾನೆ. ದೈತ್ಯರ ಹತ್ರ ಭಾರಿ ವೇಗದಿಂದ ಹೋಗಿ ಕ್ರೂರತನದಿಂದ ಹೋಗಿ ಅವ್ರನ್ನ ಸದೆ ಬಡಿತಾನೆ. ಹೀಗೆ ಸುರವಂದ್ಯನಾದ ನಾರಿ ಕುಬ್ಜೆಗೆ ಭೂರಿ ಸಂತಸವಿತ್ತನ. ಕುಬ್ಜೆಗೆ ಭಗವಂತನ ಅನುಗ್ರಹ ಆಗಿದ್ದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಕುಬ್ಜೆ ಗಂಧವನ್ನು ತೆಯ್ತಾ ಇದ್ಲು, ಹೋಗಿ ಸೇರ್ತಾ ಇದ್ದು ಕಂಸನಿಗೆ. ಯಾರಿಗೆ ಸೇರಬೇಕೋ ಅವರಿಗೆ ಗಂಧ ಸೇರಿದ್ರೆ ಹೇಗೆ ಅನುಗ್ರಹ ಮಾಡ್ತಾನೆ ಅನ್ನೋದಕ್ಕೆ ಕೃಷ್ಣನಿಗೆ ಅರ್ಪಣೆ ಆಯಿತು. ಆ ಗಂಧ ಉದ್ಧಾರಣೆ ಮಾಡಿದ ಆ ಕುಬ್ಜೆಯನ್ನು ಶ್ರೀಕೃಷ್ಣ ಪರಮಾತ್ಮ. ಹೀಗೆ ಕುಬ್ಜ ಅನುಗ್ರಹವನ್ನು ಮಾಡಿದ ಘಟನೆ. ಇಂಥ ಅತಿಶಕ್ತನಾದ ಪರಮಾತ್ಮ ತಾನು ಅತಿಶಕ್ತ ಅನ್ನೋ ಭ್ರಮೆಯಲ್ಲಿದ್ದ ಆ ಆನೆಯನ್ನು, ಕುವಲಯಾಪೀಡನನ್ನು ಸಂಹಾರವನ್ನು ಮಾಡಿದ, ಕೆಡಹಿದ. ಪ್ರತಿಮಲ್ಲನ ಅತಿಚಲ್ವನ. ಯಾರ್ಯಾರು ಮಲ್ಲರು ಬಂದರು, ಚಾಣೂರ ಇತ್ಯಾದಿಗಳು ಎಲ್ಲರನ್ನೂ ಕೂಡ ಚೆನ್ನಾಗಿ ಹೊಡೆದು ಬೀಳಿಸಿ ಪರಮಾತ್ಮ ತಾನು ದುಷ್ಟರ ವಧೆಯನ್ನು, ಶಿಷ್ಟರ ರಕ್ಷಣೆಯನ್ನು ಮಾಡಿದ್ದನ್ನು ವಾದಿರಾಜರು ಈ ಪದ್ಯದಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಇಂತಹ ಪದ್ಯದಲ್ಲಿ ಅಕ್ರೂರನ ಪ್ರಸಂಗವನ್ನು ವರ್ಣಿಸಿದ್ದಾರೆ ವಾದಿರಾಜರು. ಈ ಪ್ರಸಂಗವನ್ನು ನಾವು ಬಹಳ ನೆನಪಿಸ್ಕೊಳ್ಬೇಕು ನಮ್ಮ ಜೀವನದಲ್ಲಿ. ಅಕ್ರೂರನ ಥರ ಭಕ್ತಿಯನ್ನು ದೇವರಲ್ಲಿಡಬೇಕು. ಇಟ್ಟರೆ ದೇವರು ಹೇಗೆ ಹರುಷದಿಂದಲೇ ಬರ್ತಾನೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ ಘಟನೆ. ನಾವು ಅಕ್ರೂರರಾದರೆ, ಕ್ರೂರತನ ಬಿಟ್ಟು ಅಕ್ರೂರತನವನ್ನು ಸಂಪಾದನೆ ಮಾಡಿ ದೇವರ ಬಳಿ ಇದ್ದರೆ ಆಗ ದೇವರು ಇಲ್ಲಿ ಹೇಗೆ ವಾದಿರಾಜರು ವರ್ಣಿಸಿದ್ದಾರೆ, ಬಹಳ ಸಂತೋಷದಿಂದ ಅಕ್ರೂರನ ಬಳಿ ಬಂದ ಅಂತ. ಹಾಗೆ ಎಲ್ಲಿ ಕರೆದ್ರೂ ಬರ್ತಾನೆ. ಅಕ್ರೂರ ಕರೆದಿದ್ದಲ್ಲಿ ಕಂಸನ ರಾಜಧಾನಿಗೆ ಬಾ ಅಂತ ಕರೆದ. ಅದೇನು ಕೆಟ್ಟ ರಾಜಧಾನಿಗೆ ಬರ್ತೀನಿ ನಾನು ಅಂತ ಅಂತಾನೆ ಕೃಷ್ಣ. ಅದ್ರ ಮುಂಚಿನ ಘಟನೆ, ಯಾವಾಗ ಕಂಸ ಹೇಳ್ತಾನೆ ಅಕ್ರೂರನಿಗೆ, ಹೋಗಿ ಆ ಬಲರಾಮ ಕೃಷ್ಣನ ಕರ್ಕೊಂಬ, ಮುಗಿಸ್ಬೋಣ ಅವನ ಕಥೆ ಅಂತ ಅನ್ಕೊಂಡು ಅವನು ಹೇಳಿರ್ತಾನೆ. ಇವನಿಗೆ ಒಂದೇ, ಅವನು ಏನು ಬೇಕಾದ್ರೆ ಹೇಳ್ಕೊಳ್ಳಿ ಕಂಸ, ನನಗೆ ಎಂಥ ಭಾಗ್ಯ, ಕೃಷ್ಣನನ್ನು ನೋಡೋವಂಥ ಭಾಗ್ಯ ಅಂತ ಬಹಳ ಅವನಿಗೆ ಕಾತುರ. ಅವನು ಪ್ರಯಾಣ ಅವತ್ತೇ, ಯಾವತ್ತು ಹೇಳಿದ್ನೋ ಅವತ್ತೇ ಶುರು ಅಕ್ರೂರ ಪ್ರಯಾಣ ಮಾಡಲಿಕ್ಕೆ. ಮಾಡಿದವನು ಮಾಡ್ತಾ ಮಾಡ್ತಾ ಕೃಷ್ಣನ ಹತ್ರ ಬರೋವರೆಗೂ ಅವನ ವಿಚಾರಧಾರೆಗಳು ಹೇಗಿತ್ತು. ನಮಗೂ ಉಡುಪಿ ಕೃಷ್ಣನ ದರ್ಶನ ಮಾಡಬೇಕು ಅಂತ ಬಯಕೆ ಇರುತ್ತೆ ಮನುಷ್ಯರಿಗೆಲ್ಲ, ಸಾತ್ವಿಕರಿಗೆ. ಹೋಗಬೇಕಾದ್ರೆ ಯಾವಾಗ ಕೃಷ್ಣನ ನೋಡ್ತೀವೋ ಏನೋ ಅನ್ನುವ ತವಕ ಇರಬೇಕಂತೆ. ಆ ತವಕ, ಆ ಶ್ರದ್ಧೆ, ಆ ಭಕ್ತಿ ನಿರಂತರ ಅವನ ಚರಿತ್ರೆಯನ್ನು ಹೇಳ್ಕೊಂಡು ಮುಳುಗಿ ಹಬ್ಬ ಉಡುಪಿ ಕಾಲಿಟ್ರೆ ಎಂಥ ಅದ್ಭುತ ಅಂತ ನಮಗೆ ಅನ್ನಿಸ್ಬೇಕು. ಆಗ ನಿಜವಾಗಿ ಕೃಷ್ಣ ನಮ್ಮ ಬಳಿ, ಅಕ್ರೂರನ ಬಳಿ ಬಂದ ಹಾಗೆ ಬರ್ತಾನೆ. ಕಿಂ ಮಯಾ ಚರಿತಂ ಭದ್ರಂ ಕಿಂ ತಪ್ತಂ ಪರಮಂ ತಪಃ ಕಿಂ ವಾಥಾಪ್ಯರ್ಹತೆ ದತ್ತಂ ಯದ್ರಕ್ಷ್ಯಾಂ ಯದ್ಯ ಕೇಶವಂ ಅನ್ನುವ ಭಾವನೆ ಇರಬೇಕು. ಏನು, ನಾನು ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ, ನಾನು ಏನು ತಪಸ್ಸು ಮಾಡಿದ್ನೋ, ನಾನು ಯಾರಿಗೆ ಏನು ದಾನ ಮಾಡಿದ್ನೋ ಗೊತ್ತಿಲ್ಲ, ಎಂಥ ಭಾಗ್ಯ, ನನ್ನ ಎಲ್ಲ ಅಮಂಗಳ ಒಂದು ಮಂಗಳ ಕೇಶವನ ದರ್ಶನದಿಂದ ಆಗುತ್ತೆ ಅನ್ನೋ ಭಾವನೆಯಿಂದ ನಾವು ತೀರ್ಥಕ್ಷೇತ್ರಕ್ಕೆ ಹೋಗಬೇಕಾದ್ರೆ ಈ ಶ್ಲೋಕ ಹೇಳ್ಕೊಂಡು ಹೋಗ್ಬೇಕು. ಆ ಭಾವನೆ ಬರಬೇಕು ನಮಗೆ. ಸರಿ, ಹೋದ್ನಲ್ಲ, ಅಲ್ಲಿ ನೆನಪಿಸ್ಕೊಳ್ತಾನ ಅವನು ಹೋಗ್ತಾ. ಯಾರು? ಈ ಅಕ್ರೂರ. ಮಮಾದ್ಯ ಅಮಂಗಲಂ ನಷ್ಟಂ, ನನಗೆ ಇವತ್ತಿನ ದಿವಸ ಯಾವತ್ತು ಕೃಷ್ಣನ ದರ್ಶನ ಆಗತ್ತೆ ಅಂತಿನ ದಿವಸ ಮಂಗಳ ಉಂಟಾಗತ್ತೆ, ಅಮಂಗಳ ಎಲ್ಲ ಹೋಗುತ್ತೆ ಅಮಂಗಳ. ನನ್ನ ಭಾವನೆಗಳು, ನಾನೇನು ಅಂದ್ಕೊಂಡಿದ್ದೆ ಎಲ್ಲ ನನಗೆ ಸಿಗುತ್ತೆ. ಯಾಕೆಂದರೆ ದೇವರ ಪಾದಾರವಿಂದಗಳನ್ನು ಬ್ರಹ್ಮಾದಿ ದೇವತೆಗಳು ಆರಾಧನೆ ಮಾಡ್ತಾರೆ, ಅಂಥ ಪಾದಗಳು ನನಗೆ ಸಿಗತ್ತೆ, ಅಂಥ ಭಾಗ್ಯವನ್ನು ನಾನು ಪಡಿತಾ ಇದ್ದೀನಿ. ಎಲ್ಲರೂ ಕೂಡ ಭಗವಂತನನ್ನು ನೆನಪಿಸ್ಕೊಳ್ತಾನೆ ಇರ್ತಾರೆ ಯೋಗಿಗಳೆಲ್ಲ. ಯಾಕೆ? ಭಗವಂತ ಒಲಿಲಿ ಅಂತ. ನನಗೆ ಆ ಭಗವಂತನ ಪಾದ ಹಿಡಿಬೇಕು ಅಂತ ಅನ್ನಿಸ್ತಾ ಇದೆ.
ಯಾವತ್ತು ನಾನಲ್ಲಿ ಬಿದ್ದು ಹೊರಳಾಡ್ಬಿಡ್ತೇನೋ ಅಂತ ಅನ್ನಿಸ್ತಾ ಇದೆ. ನನ್ನ ಕೈಯಿಂದ ನಾನು ಬಿದ್ದಾಗ ಅವನು ನನ್ನ ಕೈಯಿಂದ ತನ್ನ ಕೈಯಿಂದ ನನ್ನನ್ನು ಎತ್ಕೊಳ್ತಾನೆ ಕೃಷ್ಣ. ಎತ್ಕೊಂಡಾಗ ನನಗೆ ಆ ಉದ್ವೇಗ ನನಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಕೃಷ್ಣನ ಕೈಯ ಸ್ಪರ್ಶ ನನ್ನ ದೇಹಕ್ಕಾಗತ್ತೆ. ಅದಕ್ಕೆ ಭಗವಂತನ ಬಗ್ಗೆ ಬೀಳ್ಬೇಕಂತೆ. ಭಗವಂತನ ಮುಂದೆ ಯಾಕೆ ಬೀಳಬೇಕು ಅಂದರೆ ಕೃಷ್ಣ ಅವನ ಕೈಯಿಂದ ನಮ್ಮನ್ನು ಎತ್ತುತ್ತಾನೆ, ಆ ಸ್ಪರ್ಶ ಅನುಭವ ಆಗುತ್ತೆ. ಅಂದರೆ ಬಿದ್ದವರಿಗೆ ದೇವರ ಅನುಗ್ರಹ ಮಾಡಿದಾಗ ನೆನಪಿಸ್ಕೊಳ್ಳೋದು ಜಾಸ್ತಿ, ಆರಾಮಾಗಿದ್ದಾಗ ದೇವರ ಅನುಗ್ರಹ ಗೊತ್ತಾಗಲ್ಲ. ಜೀವನದಲ್ಲಿ ಬಿದ್ದಾಗ ಯಾವಾಗ ಕೃಷ್ಣ ಎತ್ತುತ್ತಾನೆ ಆಗ ಅಬ್ಬಾ ಎಂಥ ಅನುಭವ, ಕೃಷ್ಣ ಎಂಥ ಅನುಗ್ರಹ ಮಾಡಿದ ಅಂತ ಆಗ ನೆನಪಿಸ್ಕೊಳ್ತಾರೆ ಜನ. ಹಾಗೆ ಅಕ್ರೂರನ ಭಾವನೆ ಹಾಗೆ, ಬಿಡ್ತೀನಿ ನಾನು, ಬಿದ್ದು ಕೂಡಲೇ ನನ್ನನ್ನು ಎಬ್ಬಿಸ್ಬೇಕಲ್ಲ ಮಾತನಾಡಿಸಲಿಕ್ಕೆ, ಕೃಷ್ಣನೇ ಎಬ್ಬಿಸ್ತಾನೆ. ಯಾಕಂದ್ರೆ ನಾನು ಹೇಳೋದೇ ಇಲ್ಲ. ಕೆಲವರು ಹಾಗೆ ಇರ್ತಾರೆ, ನಮಸ್ಕಾರ ಮಾಡಿದ್ಮೇಲೆ ಹೇಳಿ ಅಂತ ಎಬ್ಬಿಸ್ಬೇಕು ಅವ್ರನ್ನ, ಆವಾಗ ಮುಟ್ಬೇಕಾಗಿ ಬರುತ್ತೆ ಅನಿವಾರ್ಯ. ಹಾಗೆ ಬಹಳ ಬುದ್ಧಿವಂತಿಕೆಯಿಂದ ಅಕ್ರೂರ ಬಿದ್ದ ಕೃಷ್ಣನ ಪಾದಗಳಿಗೆ. ನನ್ನನ್ನು ಎಬ್ಸು ಅಂತ ಕೇಳಲಿಲ್ಲ, ಕೃಷ್ಣನೇ ಎಬ್ಬಿಸ್ತಾನೆ. ನನಗೆ ಬಹಳ ಸಂತೋಷ, ನನ್ನ ಮುಟ್ತಾನೆ, ನನ್ನ ಕೈ ಮುಟ್ತಾನೆ ಅಂತ ಬಹಳ ಸಂತೋಷ ಅಕ್ರೂರನಿಗೆ. ಅಷ್ಟೇ ಅಲ್ಲ, ಅವನು ಹೇಳ್ತಾನೆ ಕೃಷ್ಣನ ಹಸ್ತ ಸಾಮಾನ್ಯ ಅಲ್ಲ. ಹಾವಿಟ್ಕೊಂಡು ಹೋಗಿ ನೀನು ಕಚ್ತೀನಿ ಅಂತ ಹೋದು ಕೃಷ್ಣ ಅದಕ್ಕೆ ಅಭಯನೇ ಮಾಡ್ತಾನಂತೆ. ಅಭಯ ವ್ರತ ಅವನದು. ಕೃಷ್ಣ ವಿಶೇಷ ಅನುಗ್ರಹ ಮಾಡೋನು, ಅವನ ಪಾದಾರ ವಿಂದಗಳಿಗೆ ಬೀಳ್ಬೇಕು. ಯಾಕೆ ಅಂದರೆ ಅವತ್ತಿನ ದಿವಸ ರಾಮನಾಗಿದ್ದಾಗ ಇದೇ ಕೃಷ್ಣ ತನ್ನ ಪಾದಗಳಿಂದ ಅಹಲ್ಯ ಉದ್ಧಾರ ಮಾಡಿದ. ಅಪ್ಯಂಘ್ರಿ ಮೂರೇ ಪತಿತಸ್ಯಮೇ ವಿಭು. ಕೇವಲ ಬಿದ್ದ ನನಗೆ ಅವನ ಪಾದ ಸ್ಪರ್ಶ ಆದರೂ ಸಾಕು, ಅವನ ಕೈ ಸ್ಪರ್ಶ ಆದರೂ ಸಾಕು, ಅವನ ದೃಷ್ಟಿ ತಾಕಿದ್ರೂ ಸಾಕು. ಆ ಅಹಲ್ಯ ಉದ್ಧಾರವನ್ನು ಹೇಗೆ ಮಾಡಿದ್ನೋ ಸ್ವಾಮಿ, ಹಾಗೆ ನನ್ನನ್ನು ಉದ್ಧಾರ ಮಾಡ್ತಾನೆ. ಇವನ ಸಂಘ ತುಂಬ ಪುಣ್ಯಾತ್ಮರಿಗೆ ಮಾತ್ರ ಸಿಗೋದು ಅಂತ ಇಷ್ಟೆಲ್ಲ ಅಂದ್ಕೊಂಡು ಬರ್ತಾ ಇದ್ದಾನೆ. ಇನ್ನೂ ರಥದಿಂದ ಇಳಿದೇ ಇಲ್ಲ ಪುಣ್ಯಾತ್ಮ. ಅಷ್ಟವರೆಗೂ ಇವನು ಯೋಚನೆ, ಯಾವಾಗ ರಥದಿಂದ ಇಳಿಕ್ಕೆ ಹೋಗ್ತಾನೆ ಅಷ್ಟೊತ್ತಿಗೆ ಸಂಜೆ ಹೊತ್ತಾಗ್ಬಿಟ್ಟಿತ್ತು. ಕಲ್ಪವೃಕ್ಷ ಕಾಮಧೇನು ಅಂತ ಕೃಷ್ಣನ ಸ್ಮರಣೆ ಮಾಡ್ತಾ ಇದ್ದಾನೆ. ನೋಡ್ತಾನೆ ಭೂಮಿ ಮೇಲೆ ಎಲ್ಲ ಪಾದ ಧೂಳಿಗಳಲ್ಲಿ ಕೃಷ್ಣನ ಆ ಓಡಾಟದ ಚಿಹ್ನೆಗಳು ಕಾಣ್ತಾ ಇದೆ. ಕೃಷ್ಣ ಹೆಜ್ಜೆ ಇಟ್ಟು ಹೋಗ್ತಾ ಇದ್ರೆ ಅಲ್ಲಿ ಚಿಹ್ನೆಗಳು ಮೂಡಿರ್ತಾ ಇತ್ತು. ಯಾಕೆ ಅಂದರೆ ಆ ವಿಷ್ಣು ಪಾದ, ಕೃಷ್ಣನ ಪಾದದಲ್ಲಿ ಎಷ್ಟು ಚಿಹ್ನೆಗಳಿದೆ, ಅದೆಲ್ಲ ಆ ಮಣ್ಣಿನಲ್ಲಿ ಕಾಣ್ತಾ ಇದೆ. ಅವನಿಗೆ ಕಾಲಿಡೋಣ ಅಂದರೆ ಹೆದರಿಕೆ ಆಗ್ತಾ ಇದೆ ಅವನಿಗೆ. ಎಲ್ಲಿ ಕಾಲಿಡೋದು, ಹೊರಳಾಡ್ಬಿಡೋಣ ಅಂತ ಖುಷಿಯಿಂದ ಬಿದ್ದ. ರಥದಿಂದ ಬಿದ್ದಿದ್ದೆ, ಅವನು ಇಳಿದಿದ್ದಲ್ಲ, ರಥದಿಂದ ಬಿದ್ದವನೇ ಹೊರಳಾಡ್ಬಿಡ್ತಾನಂತೆ ಸಂತೋಷದಿಂದ. ನಾವು ಉಡುಪಿ ಕೃಷ್ಣನ ಕ್ಷೇತ್ರಕ್ಕೆ ಹೋದಾಗ ಕಾಲಿಡಬೇಕು ಅಂದರೆ ಯೋಚನೆ ಮಾಡಬೇಕು. ನಾವಂತೀವಿ ಮಣ್ಣೇನೂ ಸಿಗೋದಿಲ್ಲ ಈ ಕಾಲದಲ್ಲಿ ಅಂತ. ಸಿಗೋ ದಾರಿ ಏನಿದೆ ಅದೇ. ಆ ಉಡುಪಿ ಕೃಷ್ಣ ತಾನೂ ಕೂಡ ಅಲ್ಲಿ ಓಡಾಡ್ತಾ ಇರ್ತಾನೆ. ಯಾಕೆ, ಮಧ್ವಾಚಾರ್ಯರು ಓಡಾಡಿದ ಜಾಗ ಅಂದರೆ ಕೃಷ್ಣ ಓಡಾಡಿದ ಜಾಗ ಅಂತಲೇ ಅರ್ಥ. ಅಂಥ ಕೃಷ್ಣ ಇರೋಂಥ ಪವಿತ್ರ ಪರಿಸರ, ಗುರುಗಳು ಓಡಾಡಿದಂತಹ ಪವಿತ್ರ ಪರಿಸರದಲ್ಲಿ ಕಾಲಿಡಬೇಕು ಅಂದರೆ ಯೋಚನೆ ಮಾಡಬೇಕು. ಕ್ಷಮಸ್ವ, ಕ್ಷಮಿಸು ಅಂತ ನಾವು ಕಾಲಿಡಬೇಕಷ್ಟೆ. ಅವರ ಪಾದ ಧೂಳಿಗಳೆಲ್ಲ ಅಲ್ಲಿ ಇರುತ್ತೆ ನಿರಂತರವಾಗಿ. ಅಂಥ ಈ ಅಕ್ರೂರ ತಾನು ವಿಶೇಷವಾಗಿ ಬಹಳ ಸಂತೋಷಪಟ್ಟು ತಾನು ಇಳಿದ, ಬಲರಾಮಕೃಷ್ಣರನ್ನ ಕಂಡ, ನಿವೇದನೆ ಮಾಡಿಕೊಂಡ. ಅಷ್ಟೊತ್ತಿಗೆ ಆಲಿಂಗನ ಎಲ್ಲ ಸಿಕ್ತು. ಅವನು ಹೇಗೆ ಅನ್ಕೊಂಡಿದ್ನೋ ಅದೇ ರೀತಿ ಎಲ್ಲವನ್ನು ಪಡ್ಕೊಂಡ. ಕೃಷ್ಣನ ಆಲಿಂಗನ ಎಲ್ಲವನ್ನು ಪಡ್ಕೊಂಡು ಬಾ ಕೃಷ್ಣ ಅಂತಂದ. ಅವಶ್ಯ ಅಂತ ಸಂತೋಷಪಟ್ಟು ಕೃಷ್ಣ ರಥಕ್ಕೆ ಏರ್ ಕೂತ್ಕೊಂಡ. ಸಂಧ್ಯಾಕಾಲ ಬಂತು, ಸಂಧ್ಯಾವಂದನೆ ಮಾಡಬೇಕು ಅಂತ ಅಕ್ರೂರ ಯಮುನಾ ನದಿ ದಡದಲ್ಲಿ ಇಳಿದ. ಯಮುನಾ ನದಿ ಹತ್ತಿರಕ್ಕೆ ಹೋಗಿ ಇಳಿದ. ಅವನಿಗೊಂದು ಸಿದ್ಧಿ ಇರುತ್ತೆ, ಅವನೊಂದು ಮಂತ್ರ ಜಪ ಮಾಡ್ತಾ ಇದ್ದ. ಮಾಡಿದಾಗಲೆಲ್ಲ ಶೇಷದೇವರು ದರ್ಶನ ಕೊಡ್ತಾ ಇರ್ತಾರೆ. ಆದರೆ ಅಂದಿನ ದಿವಸ ಅವನಿಗೆ ರೋಮಾಂಚನ ಆಯಿತು. ಅವನು ನೋಡ್ತಾ ಇದ್ದಿದ್ದು ಬರೀ ಶೇಷದೇವರನ್ನಲ್ಲ, ಶೇಷಶಾಯಿಯಾದ ಅಹಿಶಯನನನ್ನು ಕೂಡ ಅಂದಿನ ದಿವಸ ದರ್ಶನ ಮಾಡ್ತಾನೆ. ಎಲ್ಲ ಬ್ರಹ್ಮಾದಿ ದೇವತೆಗಳು ಸುತ್ತು ಉಪಚಾರ ಮಾಡ್ತಾ ಇರ್ತಾರೆ. ಗಾಬರಿ ಆಗುತ್ತೆ. ಒಂದು ಕ್ಷಣ ಕೃಷ್ಣನೇ ಅದು ಗೊತ್ತವನಿಗೆ. ಇಲ್ಲಿ ಕಾಣ್ತಾ ಇದ್ದಾನೆ ಒಳಗಡೆ ಕೃಷ್ಣನ ದರ್ಶನ ಆಗಿದೆ. ಅನಂತ ಪದ್ಮನಾಭನ ದರ್ಶನ ಆಯಿತು. ಮೇಲಕ್ಕೆ ನೋಡ್ತಾನೆ, ಕೃಷ್ಣ ಅಲ್ಲೇ ರಥದಲ್ಲಿ ಕೂತಿದ್ದಾನೆ. ಈ ಥರ ಸುಮಾರು ಸಲ ಮಾಡ್ತಾನೆ. ಗಾಬರಿ ಆಗೋಗುತ್ತೆ. ಎದ್ದು ಬರ್ತಾನೆ, ಎದ್ದು ಬಂದು ನಮಸ್ಕಾರ ಮಾಡಿಬಿಡ್ತಾನೆ. ವಿಪರೀತವಾಗಿ ಕೃಷ್ಣನ ಬಗ್ಗೆ ಸ್ತೋತ್ರವನ್ನು ಮಾಡ್ತಾನೆ. ಕೃಷ್ಣ ನಗ್ತಾನೆ. ಅವನು ಹೇಳ್ತಾನೆ, ಅಕ್ರೂರ, ಇಡೀ ಸಮಗ್ರ ಬ್ರಹ್ಮಾಂಡವನ್ನು ಹೊತ್ತ ನೀನು ಎಷ್ಟು ವೈಭವದಿಂದ ಕೆಳಗಡೆ ಇವತ್ತು ದರ್ಶನ ಕೊಟ್ಟು, ಇಂಥ ದರ್ಶನಕ್ಕೆ ನಾನು ಎಷ್ಟು ದಿವಸದಿಂದ ಕಾಯ್ತಾ ಇದ್ದೆ ಅಂತ. ಅಂತೂ ದಿವ್ಯವಾದ ಸ್ವರೂಪ ದರ್ಶನ ಅಕ್ರೂರನ ಶ್ರದ್ಧಾಭಕ್ತಿಗಳಿಗೆ ದೇವರು ಒಲೆದು ಕೊಟ್ಟ. ಹೀಗೆ ಅಕ್ರೂರ ವರದನ ಅನುಗ್ರಹ ಜೀವನದಲ್ಲಿ ಬಹಳ ಮುಖ್ಯ. ಈ ದೃಷ್ಟಿಯಲ್ಲಿ ಇಲ್ಲಿ ಅಕ್ರೂರನ ಪ್ರಸಂಗವನ್ನು ಇಲ್ಲಿ ಸಂಕ್ಷಿಪ್ತವಾಗಿ ಸೂಚನೆಯನ್ನು ಮಾಡಿದಂತೆ ವಾದಿರಾಜರು ಇಲ್ಲಿ ನಾವು ನೋಡಿದ್ದೀವಿ. ಸುಂದರವಾದ ಪ್ರಸಂಗ ಅಕ್ರೂರನ ಆ ಅನುಗ್ರಹದ ಪ್ರಸಂಗ. ಅದನ್ನು ನಾವು ವಿಶೇಷವಾಗಿ ಚಿಂತಿಸ್ತಾ ಈ ಪದ್ಯಗಳನ್ನು
ನಾವು ಹೇಳ್ಕೊಳ್ತಾ ಇದ್ದರೆ ಪ್ರತಿನಿತ್ಯ ಆ ಕ್ರೂರ ವರದನ ಅನುಗ್ರಹ ವಿಶೇಷವಾಗಿ ಆಗತ್ತೆ ಅಂತ ತಿಳಿಸ್ತಾ ಇಂತಹ ಸಂಚಿಕೆಯ ಜ್ಞಾನ ಪ್ರಾಯೋಜಕತ್ವವನ್ನು ವಹಿಸಿದ ಶ್ರೀಮತಿ ಗಾಯತ್ರಿ ಮಧುಸೂದನ್ ಮತ್ತು ಕುಟುಂಬ, ಬೆಂಗಳೂರು, ಇವರಿಗೆ ವಿಶೇಷವಾಗಿ ಆ ಕೃಷ್ಣನ ವಾದಿರಾಜರ ಅನುಗ್ರಹ ದೊರಕಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇತೋಪಿ ಅತಿಶಯ ಉಂಟಾಗಲಿ ಅಂತ ಪ್ರಾರ್ಥಿಸ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.